ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಓಲ್ಡ್ ಮೂವಿಯಾದ ನೀ ಟಾಟಾ ನಾ ಬಿರ್ಲಾ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2008 ರಿಲೀಸ್ ಆಗಿದೆ. ಇದರಲ್ಲಿ ರವಿಚಂದ್ರನ್ ಸರ್ ಮತ್ತು ಜಗ್ಗೇಶ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಚಾನಲಲ್ಲಿ ಈ ರೀತಿ ಓಲ್ಡ್ ಮೂವೀಸ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಮೂವೀಸ್ಗಳ ಬಗ್ಗೆ ನಾನು ಇನ್ನೂ ವರ್ಕ್ ಮಾಡಲಿಕ್ಕಿದ್ದೀನಿ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂದರೆ ಅಂಡರ್ ರೇಟೆಡ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಸೂಪರ್ ಹಿಟ್ ಮೂವಿನ ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಜಗ್ಗು ಮತ್ತು ರವಿ ಕ್ಯಾರೆಕ್ಟರ್ನ. ನಾನು ಇದೇ ಒಂದು ಹೆಸರನ್ನು ಇಡ್ತೀನಿ ಇವರಿಬ್ರಿಗೂ. ಆ್ಯಂಡ್ ಇವರು ಹಣ ಮಾಡ್ತಾ ಇದ್ದಾರೆ, ಲೈಕ್ ಲಿಟ್ರಲಿ ಮೋಸ ಮಾಡಿ ಒಂದು ಮನೆಗೆ ನುಗ್ತಾರೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿ ಅಲ್ಲಿದ್ದ ಹಣನೆಲ್ಲ ದೋಷಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಅವ್ರ ಹಿಂದೆ ಪೊಲೀಸ್ ಅವ್ರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅವರು ಒಂದೊಂದು ಕಡೆ ಒಂದೊಂದು ದಿಕ್ಕಿಗೆ ಓಡ್ತಾರೆ. ಆ ಪೊಲೀಸ್ ಮಾಮ ಮನೆ ಬರ್ತಾರೆ. ಆ್ಯಂಡ್ ಅವ್ರ ವೈಫ್ ಹೇಳ್ತಾರೆ, ಸೊ ನಾನಂತೂ ಅವರ ಕಾರ್ಡನ್ನು ತೆಗೆದು ಇಟ್ಕೊಂಡಿದ್ದೆ. ಆ್ಯಂಡ್ ನೋಡುವಾಗ ಅದು ಬಸ್ ಪಾಸ್ ಆಗಿರುತ್ತೆ. ಈ ಸೀನ್ ಫನ್ನಿ ಇತ್ತು. ನಾವು ನೋಡ್ತೀವಿ ರವಿಯವರನ್ನು ಓಡಿ ಓಡಿ ಬಂದು ಒಂದು ಮನೆಗೆ ಹೋಗಿ ಕೂತ್ಬಿಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಏನೇನೋ ಮಾತಾಡ್ತಿರ್ತಾನೆ. ಆ್ಯಂಡ್ ಒಂದು ಲೇಡಿ ಕೂಡ ಇರ್ತಾರೆ. ಅವ್ರಿಗೆ ಅದು ಗೊತ್ತಿರಲ್ಲ ಇವನು ಮೋಸಗಾರ ಅಂತ. ಸೊ ರವಿಯವರು ಹೇಳ್ತಾರೆ, ಇವನು ದೊಡ್ಡ ಮೋಸಗಾರ, ನೀನು ಮೊದಲು ನಿನ್ನ ಗಂಡನ ಬಳಿ ಹೋಗು ಅಂತ. ಆ ಲೇಡಿಗೆ ಮದುವೆ ಆಗಿರ್ತದೆ. ಸೊ ಅವರು ಅವರ ತಪ್ಪನ್ನು ರಿಯಲೈಸ್ ಮಾಡ್ಕೋತಾರೆ. ಆ್ಯಂಡ್ ಹೇಳ್ತಾರೆ ರವಿಯವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಸ್ವಲ್ಪ ಹಣ ಕೂಡ ಕೊಡ್ತಾರೆ. ರವಿಯವ್ರಿಗೆ ತುಂಬ ಖುಷಿಯಾಗುತ್ತೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಜಗ್ಗು ಅವರನ್ನು. ಒಂದು ಫೈಟಿಂಗ್ ಆಗ್ತಾ ಇರ್ತದೆ. ಆ್ಯಂಡ್ ಆ ಫೈಟಿಂಗ್ಗೆ ಎಲ್ಲರೂ ಕೂಡ ಒಂದೊಂದು ರೀತಿ ಪೋಸ್ ಮಾಡಿ ನಿಂತ್ಕೊಂಡಿರ್ತಾರೆ. ಈ ಸೀನ್ ಫನ್ನಿ ಇತ್ತು. ಜಗ್ಗು ಅವರು ಹೋಗಿ ಆ ಒಂದು ವ್ಯಕ್ತಿ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಅವರು ಒಂದು ಹೊಡಿತಾರೆ ಜಗ್ಗು ಅವ್ರಿಗೆ. ಸೊ ಜಗ್ಗು ಅವ್ರಿಗೂ ಕೂಡ ತುಂಬ ಜಾಸ್ತಿ ಸಿಟ್ಟು ಬರ್ತದೆ. ಸೊ ಅವರು ಕೂಡ ಒಂದು ಸ್ವಲ್ಪ ಫೈಟಿಂಗ್ ಮಾಡ್ತಾರೆ. ಫೈಟಿಂಗ್ ನಂತರ ಏನೋ ಒಂದು ಬಕ್ರ ಮಾಡಿ ಅವ್ರಿಗೂ ಕೂಡ ತುಂಬ ಜಾಸ್ತಿ ಹಣ ಸಿಗುತ್ತೆ. ಆ ಹಣನ ಇಟ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ತುಂಬ ಖುಷಿಯಲ್ಲಿದ್ದಾರೆ ಜಗ್ಗು ಅವರು. ಆ್ಯಕ್ಚುಲಿ ಈ ಒಂದು ಮೂವಿಯಲ್ಲಿ ಒಂದು ನನಗೆ ತುಂಬ ಜಾಸ್ತಿ ಇಷ್ಟ ಆದ ಕ್ಯಾರೆಕ್ಟರ್ ಬಂದುಬಿಟ್ಟೆ ಜಗ್ಗು. ಸೊ ಜಗ್ಗು ಇಲ್ಲದಿದ್ದರೆ ಈ ಮೂವಿ ತುಂಬಾ ಜಾಸ್ತಿ ವೀಕ್ ಅನ್ನಿಸ್ತಿತ್ತು. ಅಲ್ಲಿಗೆ ರವಿ ಕೂಡ ಬರ್ತಾರೆ. ಆ್ಯಂಡ್ ರವಿ ಅವರು ಮತ್ತು ಜಗ್ಗು ಅವರಿಬ್ಬರು ಕೂಡ ಹಣ ತೋರಿಸ್ತಾರೆ. ಆ್ಯಂಡ್ ಅದನ್ನು ಫುಲ್ ಉಡಾಯಿಸ್ಬಿಡ್ತಾರೆ ಅವರು. ಅಂದರೆ ಪಬ್ಬಿಗೆ ಪಾರ್ಟಿಗೆಲ್ಲ ಹೋಗಿ. ಆ್ಯಂಡ್ ಇಡ್ಲಿ ತಿಂತಾ ಇರ್ತಾರೆ. ಅವ್ರಿಗೆ ತುಂಬ ಜಾಸ್ತಿ ಹಸಿವಾಗ್ತಿರ್ತದೆ. ಆ್ಯಂಡ್ ಆ ಟೈಮಲ್ಲೇ ಒಂದು ಆಕ್ಸಿಡೆಂಟ್ ಮಾಡಿ ಒಬ್ಬ ಹೋಗಿಬಿಡ್ತಾನೆ. ಅವರು ಲೇಡಿ ಆಗಿರ್ತಾರೆ, ಒಂದು ಅಜ್ಜಿ. ಅವರು ಬಂದುಬಿಟ್ಟು ಈ ಜಗ್ಗು ಮತ್ತು ರವಿಗೆ ಊಟ ಹಾಕಿದವರಂತೆ. ಸೊ ಹಾಗಾಗಿ ಆ ಲೇಡಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ಅವರಿಬ್ಬರು ಕೂಡ ಆ ಲೇಡಿಯನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಳ್ತಾರೆ ಇವ್ರಿಗೆ 2 ಲಕ್ಷ ಬೇಕಾಗುತ್ತೆ, 2 ಲಕ್ಷ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಆ ಟೈಮಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ, 2 ಲಕ್ಷ ಎಲ್ಲಿಂದ ತರೋದು ಅಂತ. ಜಗ್ಗು ಮತ್ತು ರವಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮೇನ್ಲಿ ಜಗ್ಗು ಫನ್ನಿಯಾಗಿ ತಗೋತಿರ್ತಾನೆ, 2 ಲಕ್ಷ ಎಲ್ಲಿಂದ ತರೋದು ಅಂತ. ರವಿ ಸ್ವಲ್ಪ ಸೀರಿಯಸ್ ಆಗಿರ್ತಾನೆ. ಆ್ಯಂಡ್ ಇವರಿಬ್ಬರು ಕೂಡ ಒಂದು ಪಾರ್ಟಿ ಟೈಪ್ಗೆ ಹೋಗ್ತಾರೆ. ಅಲ್ಲಿ ಚಿನ್ನ ಎಲ್ಲ ಕದಿಬೇಕಂತ ಅವ್ರು ಹೋಗೋದು. ಒಂದು ಮಗು ನೋಡ್ತಾರೆ ಅವರು. ಆ ಮಗು ಒಂದು ಕುತ್ತಿಗೆಯಲ್ಲಿ ತುಂಬ ಜಾಸ್ತಿ ಚಿನ್ನ ಇರುತ್ತೆ. ಸೊ ಇವರಿಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾರೆ ಆ ಚಿನ್ನನ ಕದಿಬೇಕು ಅಂತ. ಸೊ ಮೊದಲಿಗೆ ಆ ಮಗು ಜೊತೆ ಮಾತಾಡ್ತಾರೆ. ಆ ಡಾಲ್ ಏನಿದೆ ಮಗು ಜೊತೆ ಇದ್ದದ್ದು ಅದನ್ನು ಎತ್ಕೋತಾರೆ. ಆ್ಯಂಡ್ ನಾವು ನೋಡ್ತೀವಿ ಆ ಡಾಲ್ ಬಾಂಬ್ ಆಗಿರ್ತದೆ. ಯಾಕಂದರೆ ಇವರಿಬ್ಬರು ಅಲ್ಲಿಂದ ಓಡ್ಕೊಂಡು ಹೋಗುವಾಗ ಜನರು ಕೂಡ ಅವರ ಹಿಂದೆ ಬರ್ತಿರ್ತಾರೆ. ಯಾಕಂದರೆ ಇವರು ಮಗುವನ್ನು ಕದೀತಾ ಇದ್ದಾರೆ ಅಂತ. ಮತ್ತು ಆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಅವರಿಗೆ ರಿಯಲೈಸ್ ಆಗುತ್ತೆ ಅವರು ಆ್ಯಕ್ಚುಲಿ ಮಗುನ ಬಚಾವ್ ಮಾಡಿದವರು ಅಂತ. ಈ ಸೀನ್ ರಿಯಲಿ ಫನ್ ಇತ್ತು. ಯಾಕಂದರೆ ಜಗ್ಗೇಶ್ ಮತ್ತು ರವಿಯವರು ಈ ಥರನೇ ಮಾತಾಡ್ತಾರೆ, ಎದ್ದು ಹೇಳ್ತಾರೆ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ, ನೀವು ನಮ್ಮ ಹಿಂದೆ ಬಂದ್ರಿ ಹಾಗೆ ಹಿಂಗೆ ಅಂತ. ಆಮೇಲೆ ಆ ಲೇಡಿ ಕೂಡ ರಿವೀಲ್ ಮಾಡ್ತಾರೆ ಆ್ಯಕ್ಚುಲಿ ಆ ಮಗುನ ಒಂದು ಕುತ್ತಿಗೆಯಲ್ಲಿರೋದು ಆರ್ಟಿಫಿಷಿಯಲ್ ಅಂತ. ಸೊ ಈ ಟೈಮಲ್ಲಿ ಜಗ್ಗೇಶ್ ಅವರ ಎಕ್ಸ್ಪ್ರೆಷನ್, ರವಿ ಅವ್ರದ್ದು ಎಕ್ಸ್ಪ್ರೆಷನ್ ಕ್ರೇಜಿ ಇತ್ತು. ಜಗ್ಗೇಶ್ ಅವರು ಲಿಟ್ರಲಿ ಆ ಮಗು ತಾಯಿ ಮತ್ತು ಗಂಡನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಲೈಕ್ ಸುಮ್ಮನೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ, ಆರ್ಟಿಫಿಷಿಯಲ್ ಅಂತ. ಸೊ ತುಂಬ ಜಾಸ್ತಿ ಕ್ರೇಜಿ ಇತ್ತು ಈ ಸೀನ್. ಆ್ಯಂಡ್ ನಾವು ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಪುನಃ ಅವರು ಹಣನ ಮಾಡಲಿಕ್ಕೋಸ್ಕರ ಈಗ ಗುರೂಜಿ ಎಲ್ಲ ಆಗಿದ್ದಾರೆ. ಆ್ಯಂಡ್ ಅಲ್ಲಿಗೆ ಗುರೂಜಿ ಆದಮೇಲೆ ಪೊಲೀಸ್ ಅವ್ರು ಬರ್ತಾರೆ. ಪೊಲೀಸ್ ಅವರು ಅವರನ್ನು ಬಕ್ರ ಮಾಡಿ ಅವರ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಸೊ MLAಗೆ ಆ ಬಾಂಬಿದ್ದು ವಿಷಯ ಗೊತ್ತಿರ್ತದೆ. ಇವರಿಬ್ಬರು ಕೂಡ ಹೆಲ್ಪ್ ಆಗ್ತಾರೆ ಅಂತ ಅವರನ್ನು ರಿಲೀಸ್ ಮಾಡಿ ಕರ್ಕೊಂಬಂದು ಒಂದು ಡಾಕ್ಯುಮೆಂಟ್ಸ್ ಏನೋ ಕೊಡ್ತಾರೆ. ಅದರಲ್ಲಿ ಇಬ್ಬರು ಹುಡುಗಿರಿರ್ತಾರೆ, ಅವರನ್ನು ನೀವು ಬುಟ್ಟಿಗೆ ಹಾಕಬೇಕು ಅಂತ. ಸೊ ಇವರಿಬ್ಬರು ಕೂಡ ಹಣದ ಅವಶ್ಯಕತೆ ಇರೋದ್ರಿಂದ ಆ ಅಜ್ಜಿನ ಕಾಪಾಡಬೇಕು ಅಂತ ಇದಕ್ಕೆ ಒಪ್ತಾರೆ. ಸೊ ನಾವು ನೋಡ್ತೀವಿ ಫಸ್ಟ್ ಹುಡುಗಿನ ರವಿಯವ್ರ ಬುಟ್ಟಿಗೆ ಬೀಳಿಸ್ಕೋಬೇಕು. ಇವಳ ಹೆಸರು ತೇಜು. ಆ್ಯಂಡ್ ನಾವು ನೋಡ್ತೀವಿ ಜಗ್ಗು ಅವರು ಬುಟ್ಟಿಗೆ ಬೀಳಿಸಿಕೊಳ್ಳಬೇಕಾಗಿರುವ ಹುಡುಗಿ ಬಂದುಬಿಟ್ಟು ಪೂಜಾ. ಸೊ ನಾವು ನೋಡ್ತೀವಿ ರವಿ ಮತ್ತು ಜಗ್ಗೇಶ್ ಅವರು ಅಂದರೆ ಜಗ್ಗು ಅವರು ಇಬ್ಬರು ಕೂಡ ಯೋಚನೆ ಮಾಡ್ತಿದ್ದಾರೆ ಹೇಗೆ ಅವರನ್ನು ಬುಟ್ಟಿಗೆ ಹಾಕೊಳ್ಳೋದು ಅಂತ. ಸೊ ಈ ಟೈಮಲ್ಲಿ ಗೋಜು ಮಾಮನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅಂತ ಇವರಿಬ್ಬರು ಕೂಡ ಯೋಚನೆ ಮಾಡೋದು. ಸೊ ಗೋಜು ಮಾಮ ಯಾರು ಅಂದರೆ ಅವರು ಆ್ಯಕ್ಚುಲಿ ಮಾಸ್ಟರ್ ಪ್ಲ್ಯಾನರ್ ಅಂತ ಹೇಳ್ಬೋದು. ಆ್ಯಂಡ್ ಗೋಜು ಮಾಮ ಹತ್ರ ಹೋಗಬೇಕು ಅಂತ ಇವರಿಬ್ಬರು ಕೂಡ ಒಂದು ಏನೋ ಸ್ಟುಡಿಯೋಗೆ ಹೋಗ್ತಾರೆ. ಸೊ ಅಲ್ಲಿ ಗೋಜು ಮಾಮ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರು ಅಲ್ಲಿ ಬಂದು ಆ ಡ್ಯಾನ್ಸನ್ನೆಲ್ಲ ನೋಡ್ತಾ ಇರ್ತಾರೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇರುತ್ತೆ. ಯಾಕಂದರೆ ಇವರು ಗೋಜು ಮಾಮ ಒಳ್ಳೊಳ್ಳೆ ಪ್ಲ್ಯಾನ್ ಹೇಳ್ತಾರೆ. ಆ್ಯಂಡ್ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿ ಹೇಗಾದರೂ ಮಾಡಿ ಇವರಿಬ್ಬರು ಹುಡುಗಿರನ್ನು ಬುಟ್ಟಿಗೆ ಹೋಗ್ಬೇಕಂತ ಯೋಚನೆ ಮಾಡಿರ್ತಾರೆ ಜಗ್ಗು ಮತ್ತು ರವಿ.
ಸೊ ಗೋಜು ಮಾಮಗೆ ಪ್ಲ್ಯಾನ್ ಎಲ್ಲ ಹೇಳ್ತಾರೆ, ಈ ರೀತಿ ಎಲ್ಲ ಹಣ ಸಿಗ್ತಾ ಇದೆ, ನಾನು ನಿಮಗೆ 50% ಕೊಡ್ತೀನಿ. ಗೋಜು ಮಾಮ ಕೂಡ ಒಪ್ಕೋತಾರೆ. ಅಲ್ಲಿಗೊಬ್ಳು ಅಂಜಲಿ ಅಂತ ಹುಡುಗಿ ಬರ್ತಾಳೆ. ಸ್ಟಾರ್ಟಿಂಗ್ ಇವರು ಆಕ್ಸಿಡೆಂಟಲ್ಲಿ ಒಂದು ಲೇಡಿನ ಬಚಾವ್ ಮಾಡಿರ್ತಾರಲ್ಲ, ಸೊ ಅದನ್ನು ನೋಡಿ ಅವಳು ಇಂಪ್ರೆಸ್ ಆಗಿರ್ತಾಳೆ. ಅದನ್ನೇ ವಿಷಯ ಹೇಳ್ತಾಳೆ ಅವಳು. ಸೊ ನಾವು ಇನ್ನೊಂದು ಸೀನ್ ನೋಡ್ತೀವಿ, ಒಂದು ದೊಡ್ಡ ಪ್ಯಾಲೇಸ್ ಇರ್ತದೆ. ಆ ಪ್ಯಾಲೇಸ್ನ ಓನರ್ ಕುಡ್ಕ ಆಗಿರ್ತಾನೆ. ಸೊ ಸೆಕ್ಯೂರಿಟಿ ಗಾರ್ಡಿಗೆ ಬೈತಾನೆ ಆ್ಯಂಡ್ ಹೇಳ್ತಾನೆ ಚೆನ್ನಾಗಿ ನೋಡ್ಕೊ ಮನೇನ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೊ ಇಲ್ಲಿ ನಾವು ನೋಡ್ತೀವಿ ಸೆಕ್ಯೂರಿಟಿ ಗಾರ್ಡೇ ಈ ಒಂದು ಮನೇನ ಜಗ್ಗು ಮತ್ತು ರವಿಗೆ ತೋರಿಸ್ತಾರೆ ಆ್ಯಂಡ್ ಗೋಜು ಮಾಮ ಕೂಡ ಅಲ್ಲೇ ಇರ್ತಾರೆ. ಸೊ ಯಾಕಂದರೆ ಈ ಹುಡುಗಿರಿಗೆ ತುಂಬ ದೊಡ್ಡ ಶ್ರೀಮಂತ ಅಂತ ತೋರಿಸ್ಬೇಕಾರೆ, ಸೊ ಹಾಗಾಗಿ ಇವರು ಸುಮ್ಮನೆ ಇದನ್ನು ಫೇಕಾಗಿ ಒಂದು ಕ್ರಿಯೇಟ್ ಮಾಡಿಕ್ಕಿದ್ದಾರೆ. ನಾವು ನೋಡ್ತೀವಿ ಆ ಒಂದು ತೇಜುನ ಮುಂದೆ ರವಿ ತುಂಬಾ ಜಾಸ್ತಿ ಶ್ರೀಮಂತ ಆಗಿ ಆ್ಯಕ್ಟ್ ಮಾಡೋದು ಆ್ಯಂಡ್ ಒಟ್ರಾಶಿ ಹೇಳಬೇಕಾದ್ರೆ ತೇಜುಗೆ ಕಾಳಾಗ್ತಿರೋದು. ಸೊ ಆ ಟೈಮಲ್ಲೇ ತೇಜು ಇಂಪ್ರೆಸ್ ಆಗಿಬಿಡ್ತಾಳೆ, ತುಂಬ ಈಸಿಯಾಗಿ ಇಂಪ್ರೆಸ್ ಆದಳು. ಆ್ಯಂಡ್ ಜಗ್ಗು ಅವರು ಕೂಡ ಶ್ರೀಮಂತ ಆಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ಆ ಟೈಮಲ್ಲಿ ರವಿ ಅವರು ತುಂಬಾ ಅಂದರೆ ವರ್ಕರ್ ಆಗಿ ಆ್ಯಕ್ಟ್ ಮಾಡೋದು. ಸೊ ಜಗ್ಗು ಅವರು ಪೂಜಾ ಅವರನ್ನು ಕೂಡ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಿಬಿಡ್ತಾರೆ. ಸೊ ಈ ಸೀನ್ ರಿಯಲಿ ನನಗೆ ವಿಯರ್ಡ್ ಅನ್ನಿಸ್ತು, ಯಾಕಂದರೆ ಇಷ್ಟು ಪಕ್ಕ ಯಾರೂ ಇಂಪ್ರೆಸ್ ಆಗೋದಿಲ್ಲ. ಆ್ಯಂಡ್ ಇವರಿಬ್ಬರು ಕೂಡ ಯೋಚನೆ ಮಾಡ್ತಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ. ಅಲ್ಲಿಗೆ ಕೆಲಸದವ್ರು ಬರೋದು ಆ್ಯಂಡ್ ಕೆಲಸದವ್ರು ಬಂದುಬಿಟ್ಟು ರವಿ ಅವರನ್ನು ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಆ್ಯಂಡ್ ಇಲ್ಲಿ ಎಕ್ಸ್ಪ್ರೆಷನ್ ನೋಡಿ ಜಗ್ಗು ಅವ್ರದ್ದು ಲಿಟ್ರಲಿ ತುಂಬ ಜಾಸ್ತಿ ನಾನು ದೊಡ್ಡ ಫ್ಯಾನ್ ಆದೆ ಈ ಮೂಮೆಂಟಿಗೆ. ಆ್ಯಂಡ್ ನಾವು ನೋಡ್ತೀವಿ ಜಗ್ಗು ಅವರು ಪೂಜಾ ಅವ್ರ ಜೊತೆ ಮಾತಾಡ್ತಿದ್ದಾರೆ ಒಂದು ದೊಡ್ಡ ರೆಸ್ಟೋರೆಂಟಲ್ಲಿ. ಇನ್ನೊಂದು ಕಡೆ ರವಿ ಅವರು ಕೂಡ ತೇಜು ಅವ್ರ ಜೊತೆ ಮಾತಾಡ್ತಿದ್ದಾರೆ ಆ್ಯಂಡ್ ರವಿ ಅವರು ತೇಜು ಅವರನ್ನು ಮನೆ ಕರ್ಕೊಂಬಂದುಬಿಡ್ತಾರೆ ಆ್ಯಂಡ್ ಹೇಳ್ತಾರೆ ಕುಕ್ ಹತ್ರ, ನೀವು ಸ್ವಲ್ಪ ಅಡುಗೆ ಮಾಡು, ತೇಜುಗೆ ತುಂಬ ಜಾಸ್ತಿ ಹಸಿವಾಗ್ತಾ ಇದೆ. ಆ್ಯಂಡ್ ನಾವು ನೋಡ್ತೀವಿ ರವಿ ಅವರು ತೇಜು ಜೊತೆ ತುಂಬ ಜಾಸ್ತಿ ಕ್ಲೋಸ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಜಗ್ಗೇಶ್ ಅವರು ಕೂಡ ಪೂಜಾ ಅವರನ್ನು ಮನೆ ಕರ್ಕೊಂಬಂದುಬಿಡ್ತಾರೆ ಆ್ಯಂಡ್ ಜಗ್ಗು ಅವರು ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಪೂಜಾ ಜೊತೆ ಸ್ವಲ್ಪ ಫನ್ನಿಯಾಗಿ. ಆ್ಯಂಡ್ ನಾವು ನೋಡ್ತೀವಿ ಕುಕ್ ಅವರು ಕೂಡ ಅಡುಗೆ ಮಾಡಲಿಕ್ಕೆ ಒಪ್ತಾರೆ. ಆ್ಯಂಡ್ ಇಲ್ಲಿ ರವಿ ಅವರು ಕ್ಲೋಸ್ ಆಗ್ಲಿಕ್ಕಿರ್ತಾರೆ, ಬಟ್ ಆ ಹುಡುಗಿ ಹೇಳ್ತಾಳೆ ಮದುವೆ ಆದಮೇಲೆ ಕ್ಲೋಸ್ ಆಗೋಣ. ಬಟ್ ರವಿ ಅವ್ರು ಹೇಳ್ತಾರೆ ಅಲ್ಲಿ ತನಕ ಎಗ್ರಿಮೆಂಟ್ ಇರಬೇಕೆ. ಆಮೇಲೆ ಇನ್ನೊಂದು ಕಡೆ ಜಗ್ಗೇಶ್ ಅವರು ಮತ್ತು ಪೂಜಾ ಅವರು ಕೂಡ ಮಾತಾಡ್ತಿದ್ದಾರೆ ಲೈಟಾಗಿ. ಸೊ ಇಲ್ಲಿ ಕುಕ್ ಅವರು ಒಬ್ಬರೊಬ್ಬರಿಗೆ ಒಂದೊಂದು ಡಿಶನ್ನು ತಗೊಂಡು ಹೋಗಿ ಕೊಟ್ಬಿಡ್ತಾರೆ, ಯಾಕಂದರೆ ಅಲ್ಲಿ ಅಂಜಲಿ ಕೂಡ ಬಂದಿರ್ತಾಳೆ. ನಾವು ನೋಡ್ತೀವಿ ತೇಜು ಮುಂದೆ ರವಿಯವರ ತಂದೆಯಾಗಿ ಆ್ಯಕ್ಟ್ ಮಾಡೋದು ಜಗ್ಗೇಶ್ ಅವರು, ತೇಜುಗೆ ಏನು ಗೊತ್ತಾಗಲ್ಲ. ಇನ್ನೊಂದು ಕಡೆ ಪೂಜಾ ಮುಂದೆ ಜಗ್ಗೇಶ್ ಅವರ ತಂದೆ ಆಗೋದು ರವಿ ಅವರು. ಈ ಸೀನ್ ಫನ್ನಿ ಇತ್ತು. ಜಗ್ಗೇಶ್ ಅವರು ಈ ರೀತಿಯೇ ತೇಜು ಜೊತೆ ಮಾತಾಡ್ತಿದ್ದುವಾಗ ಅಲ್ಲಿಗೆ ಓಡ್ಕೊಂಬರ್ತಾರೆ ಇಬ್ಬರು ಲೇಡೀಸ್. ಇಲ್ಲಿಗೆ ಈ ಒಂದು ಮೂವಿಯ ಒಂದು ಕ್ಲೈಮ್ಯಾಕ್ಸ್ ರಿವೀಲ್ ಆಗುತ್ತೆ. ಅದು ಬಂದ್ಬಿಟ್ಟು ಇವರಿಬ್ಬರು ಕೂಡ ಜಗ್ಗು ಮತ್ತು ರವಿಯ ಹೆಂಡತಿಯರು. ಆ್ಯಂಡ್ ಅವರನ್ನು ನೋಡಿ ಮೊದಲಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಇವರಿಬ್ಬರಿಗೂ ಕೂಡ. ಆಮೇಲೆ ಏನೋ ಒಂದು ಕತೆ ಕಟ್ತಾರೆ. ನಾವು ನೋಡ್ತೀವಿ ಒಬ್ಳು ಅಂಜಲಿ ಕೂಡ ಅಲ್ಲಿಗೆ ಬಂದಿರ್ತಾಳೆ ಆ್ಯಂಡ್ ಅವಳು ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ರವಿ ಅವ್ರ ಜೊತೆ ಹೇಳ್ತಾಳೆ, ನೀವಂದರೆ ನನಗೆ ತುಂಬ ಇಷ್ಟ, ಆದರೆ ನನಗೆ ಈ ಜನ್ಮದಲ್ಲಿ ನಿಮ್ಮನ್ನು ಮದುವೆ ಆಗಲಿಕ್ಕಾಗಲ್ಲ, ಆದರೆ ಮುಂದಿನ ಜನ್ಮದಲ್ಲಿ ಆಗ್ತೀನಿ. ಆ್ಯಂಡ್ ಸ್ವಲ್ಪ ಸಮಾಧಾನ ಮಾಡ್ತಾರೆ ರವಿಯವರು ಅಂಜಲಿನ. ನಾವು ನೋಡ್ತೀವಿ ಓನರಲ್ಲಿಗೆ ಬಂದಿರ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಸೆಕ್ಯೂರಿಟಿ ಗಾರ್ಡ್ ಏನು ಮಾಡ್ತಾರೆ ಅಂದರೆ ಅವರ ಡ್ರೆಸ್ಸನ್ನು ಓನರಿಗೆ ಕೊಟ್ಬಿಟ್ಟು ಓನರ್ ಡ್ರೆಸ್ಸನ್ನು ಅವ್ರು ಹಾಕೋಬಿಡ್ತಾರೆ. ಸೊ ಓನರ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿ ಹೋಗ್ತಾರೆ. ಈ ಸೀನ್ ಫನ್ನಿ ಇತ್ತು. ನಾವು ನೋಡ್ತೀವಿ ಜಗ್ಗು ಮತ್ತು ರವಿ ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅವರ ಹೆಂಡತಿಗೆ, ನಾವು ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದೀವಿ, ಈ ಕೆಲಸನೇ ಯಾಕೆ ಮಾಡ್ತಿದ್ದೀವಿ, ಹಾಗೆ ಹೇಗೆ ಅಂತ ಬ್ಲಾ ಬ್ಲಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರು ಕೂಡ ಸಮಾಧಾನ ಆಗ್ತಾರೆ. ನಾವು ನೋಡ್ತೀವಿ ಗೋಜು ಮಾಮಗಂತೂ ಟೆನ್ಷನ್ ಆಗೋಗಿದೆ, ಏನು ಖತರ್ನಾಕ್ ಕಿಲಾಡಿಗಳು ಮಾರೆ ಇವರು ಅಂತ. ತನ್ನ ಹೆಂಡತಿ ಜೊತೆ ಮಾತಾಡ್ತಿರುವಾಗ ಅಲ್ಲಿಗೆ ತೇಜು ಎಂಟರ್ ಆಗ್ತಾನೆ. ರವಿ ಅವರು ಇಬ್ಬರು ಹುಡುಗಿನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಸುಮ್ಮನೆ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ ಜಗ್ಗು ಆ್ಯಂಡ್ ಎಲ್ಲ ಸಿಚುವೇಶನನ್ನು ಕ್ಲಿಯರ್ ಮಾಡ್ತಾನೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ತೇಜು ಯಾರಿಗೋ ಕಾಲ್ ಮಾಡ್ತಿದ್ದಾಳೆ ಆ್ಯಂಡ್ ಆ ಕಡೆ ಪೂಜಾ ಕೂಡ ಮಾತಾಡ್ತಿದ್ದಾಳೆ. ಆ್ಯಂಡ್ ಇಲ್ಲಿಗೆ ರಿವೀಲ್ ಆಗುತ್ತೆ ಈ ಒಂದು ಮೂವಿಯ ಸೆಕೆಂಡ್ ಕ್ಲೈಮ್ಯಾಕ್ಸ್. ಅದು ಬಂದುಬಿಟ್ಟು ಇವರಿಬ್ಬರು ಕೂಡ ಅಕ್ಕ ತಂಗಿ ಆ್ಯಂಡ್ ಅವ್ರು ಯಾವ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೋ ಅದೇ ರೆಸ್ಟೋರೆಂಟಲ್ಲಿ ಜಗ್ಗು ಮತ್ತು ರವಿ ಕೂಡ ಅವರ ಹೆಂಡತಿಯರ ಜೊತೆ ಇದ್ದಾರೆ. ಇದನ್ನೆಲ್ಲ ಎಮ್.ಎಲ್.ಎ ಸೆಕ್ರೆಟ್ರಿ ನೋಡ್ತಾ ಇರ್ತಾನೆ. ಅವನಿಗೆ ಅರ್ಥನೇ ಆಗಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ ಮಾರೆ ಇವರು ಅಂತ. ಸೊ ಇವರಿಬ್ಬರು ಕೂಡ ಅಕ್ಕ ತಂಗಿ ಅಂತ ರವಿ ಮತ್ತು ಜಗ್ಗು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಇವರಿಬ್ಬರು ಮೋಸಗಾರರು ಅಂತ ಗೊತ್ತಾಗ್ಬಿಡ್ತದೆ. ಆ್ಯಂಡ್ ನಾವು ನೋಡ್ತೀವಿ ಜಗ್ಗು ಮತ್ತು ರವಿ ತಂದೆಯಾಗಿ ಗೆಟಪ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಆ್ಯಂಡ್ ಇವರಿಬ್ಬರು ಪೂಜಾ ಮತ್ತು ತೇಜು ಬಂದು ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮ ಮಗ ಇಲ್ಲಿ ಹಾಗೆ ಹೀಗೆ ಅಂತ. ನಾವು ನೋಡ್ತೀವಿ ಕುಕ್ ಕೂಡ ಯೋಚನೆ ಮಾಡ್ತಿದ್ದಾರೆ, ಏನು ಖತರ್ನಾಕ್ ಕಿಲಾಡಿ, ಏನು ಆಗ್ತಿದೆ ಇಲ್ಲಿ ಅಂತ. ಅಲ್ಲಿಗೆ ಎಂಟ್ರಿ ಹೊಡಿತಾರೆ. ಅದು ಬಂದುಬಿಟ್ಟು ಜಗ್ಗು ರವಿಯ ತಂದೆ ತಾಯಿ. ಸೊ ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ನ ಸೀನ್ ತೋರಿಸ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಮೋಸದ ಹಣ ಮಾಡ್ತಾ ಇದ್ದಾರೆ ರವಿ ಮತ್ತು ಜಗ್ಗು. ಆ್ಯಂಡ್ ಇಲ್ಲಿಗೊಂದು ರಿವೀಲ್ ಆಗುತ್ತೆ ಕ್ಲೈಮ್ಯಾಕ್ಸ್. ಅದು ಬಂದುಬಿಟ್ಟು ಇವರಿಬ್ಬರು ಅಣ್ಣ ತಮ್ಮ ಅಂತ. ಹಾಂ, ರವಿ ಅಣ್ಣ, ಜಗ್ಗು ತಮ್ಮ. ಆ್ಯಂಡ್ ಇವರಿಬ್ಬರು ಕೂಡ ತುಂಬ ಜಾಸ್ತಿ ಪೋಖ್ರಿಗಳಂತ ಗೊತ್ತಿರ್ತದೆ. ಆದರೂ ತನ್ನ ಮಕ್ಕಳಿಗೆ ಇಬ್ಬರು ಹುಡುಗಿರನ್ನ ನೋಡಿ ಮದುವೆ ಕೂಡ ಮಾಡಿಸ್ತಾರೆ. ಆ್ಯಂಡ್ ಮದುವೆ ಆದಮೇಲೆ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಲೈಕ್
ತುಂಬ ಜಾಸ್ತಿ ಪೋಖ್ರಿ ಇದ್ದಾರೆ, ತುಂಬ ಮೋಸ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಂಡ ತಂದೆ ಒಂದು ಡಿಸಿಷನ್ಗೆ ಬರ್ತಾರೆ. ಇವರಿಬ್ಬರನ್ನು ಕೂಡ ಹೊರಗೆ ಹಾಕ್ಬಿಡ್ತಾರೆ ಮನೆಯಿಂದ. ಸೊ ಮನೆಯಿಂದ ಹೊರಗೆ ಬಂದಾದಮೇಲೆ ಅವರು ಎಲ್ಲ ಪೋಖ್ರಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದದ್ದು. ಸೊ ಇಲ್ಲಿ ರಿವೀಲ್ ಆಗುತ್ತೆ ಎಲ್ಲ ಸಿಚುವೇಶನ್. ಆ್ಯಂಡ್ ಇಲ್ಲಿ ಎಲ್ಲ ಕೂಡ ರಿವೀಲ್ ಆಗುತ್ತೆ. ಲೈಕ್ ತೇಜು ಮತ್ತು ಪೂಜಾಗೂ ಕೂಡ ತುಂಬ ಜಾಸ್ತಿ ಬೇಜಾರಾಗುತ್ತೆ. ಆ್ಯಂಡ್ ಅವಳು ಕೂಡ ಹೇಳಿಕೆ ಶುರು ಮಾಡ್ತಾಳೆ, ಏನೆಲ್ಲ ಮಾಡಿದ್ರು ಇವರು ಹಾಗೆ ಹಿಂಗೆ ಅಂತ. ಆ್ಯಕ್ಚುಲಿ ಇವರನ್ನು ಬುಟ್ಟಿಗೆ ಹಾಕೊಳ್ಳೋ ಕೆಲಸ ಯಾಕೆ ಮಾಡಿದಂದರೆ ಇವರ ಅಂಡರ್ ತುಂಬ ಜಾಸ್ತಿ ಪ್ರಾಪರ್ಟಿ ಇರ್ತದೆ. ಆ್ಯಂಡ್ ಅಲ್ಲಿಗೆ ಎಂಟರ್ ಆಗ್ತಾರೆ ಜಗ್ಗು ಮತ್ತು ರವಿ. ರವಿ ಬಂದು ಮೊದಲಿಗೆ ಮಾತಾಡ್ತಾರೆ ಆ್ಯಂಡ್ ಫೈಟಿಂಗ್ ಎಲ್ಲ ಶುರು ಆಗುತ್ತೆ. ಈ ಫೈಟಿಂಗ್ ತುಂಬ ಜಾಸ್ತಿ ಫನ್ನಿ ಇರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಪೂಜಾ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಜಗ್ಗುಗೆ. ಜಗ್ಗು ಕೂಡ ಓಕೆ ಅಂತಾನೆ ಹಾಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾನೆ. ಆ್ಯಂಡ್ ತೇಜು ಕೂಡ ರವಿ ಜೊತೆ ಮಾತಾಡ್ತಾಳೆ ಆ್ಯಂಡ್ ಥ್ಯಾಂಕ್ ಯು ಹೇಳ್ತಾಳೆ. ರವಿ ಸಾರಿ ಹೇಳ್ತಾನೆ. ಬಟ್ ತೇಜು ಹೇಳ್ತಾಳೆ, ಆ್ಯಕ್ಚುಲಿ ನಾನು ನಿಮ್ಮನ್ನು ತುಂಬ ಜಾಸ್ತಿ ಇಷ್ಟಪಟ್ಟಿದ್ದೆ, ಆದರೂ ಪರವಾಗಿಲ್ಲ, ನೀವು ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಾಳೆ. ನಾವು ನೋಡ್ತೀವಿ ಅಲ್ಲಿ ಜಗ್ಗು ಮತ್ತು ರವಿಯ ತಂದೆ ತಾಯಿ ಕೂಡ ಬಂದಿರ್ತಾರೆ. ಆ್ಯಂಡ್ ತಂದೆ ಹೇಳ್ತಾರೆ, ನಿಮ್ಮಂಥ ಒಳ್ಳೆ ಮಕ್ಕಳನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಹಾಗೆ ಹೆಂಗೆ ಅಂತ. ಸೊ ಇಲ್ಲಿಗೆ ಈ ಮೂವಿ ಮುಗೀತದೆ ಗೈಸ್. ಈ ಮೂವಿಯ ಒಂದು ಹೃದಯ ಅಂದರೆ ಅದು ಬಂದುಬಿಟ್ಟು ಜಗ್ಗೇಶ್ ಅವರ ಕ್ಯಾರೆಕ್ಟರ್. ಜಗ್ಗೇಶ್ ಅವರು ತುಂಬ ಒಳ್ಳೆ ಆ್ಯಕ್ಟರ್. ಆ್ಯಂಡ್ ಈ ಒಂದು ಮೂವಿಯಲ್ಲಿ ಅವರು ತುಂಬ ಜಾಸ್ತಿ ಹೈಲೈಟ್ ಆಗ್ತಾರೆ. ರವಿ ಅವರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ತುಂಬ ಚೆನ್ನಾಗಿದೆ. ಸೊ ಫನ್ ವಾಚ್ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.